ಅಪ್ಪ ಪ್ಲೀಸ್ ಅಪ್ಪ ಹೀಗೆ ಮಾಡಬೇಡಿ. ಸರಿ, ನಾನೇ ಕರ್ಕೊಂಡು ಹೋಗ್ತೀನಿ. ಆ ಗಾಡಿಗೆ ನನ್ನ ಪ್ಯಾಂಟ್ ಜೋಬಲಿದೆ, ತುಂಬ ಸುಮತಿ. ಅಪ್ಪ ಸಾರಿ ಅಪ್ಪ. ನನ್ನೇ ಕೇಳಿದ್ಯಲ್ಲಮ್ಮ, ಈ ಒಂದೇ ವಿಷಯನ ಪದೇ ಪದೇ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಂದು ವಿಷಯ ಹೇಳ, ನೀನು 8ನೇ ಕ್ಲಾಸಲ್ಲಿ ನನಗೆ ಭಾಷೆ ಕೊಟ್ಟಿದ್ಯಲ್ಲ, ಅಂದಿನಿಂದ ಹಿಡಿದು ಮತ್ತೆಂದೂ ನಿನ್ನ ಕ್ಷಮೆ ಕೇಳೇ ಇಲ್ಲ. ಅಂಥ ಹುಡುಗಿ ಈ ಕ್ಷಮೆ ಕೇಳ್ತಾ ಇದೀಯಾ, ಅದು ಬೇರೆಯವ್ರ ಕಾರಣಕ್ಕೆ. ನನ್ನ ಮಗಳು ಸುಮ್ಮನೆ ಬಾಯಿ ಮಾತಿನ ಕ್ಷಮೆ ಕೇಳುವಂಥ ಹುಡುಗಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಪ್ಪ, ಇನ್ನೊಂದ್ಸಲ ಈ ರೀತಿ ಆಗಲ್ಲ. ಗುಡ್. ತಗೊಳ್ಳಿ. ಹೋಗೋಣವಾ? ನೀನು ಹುಷಾರು. ಹೊರಟ್ರ ಅವರು? ಅದಕ್ಕೆ ಯಾಕೊಂಥರ ಇದ್ದೀರಾ? ಏನಾಯ್ತು? ಮಕ್ಕಳು ಚಿಕ್ಕೋರು ಇರಬೇಕಾದ್ರೆ ಪ್ರೀತಿಯಿಂದ ತಿದ್ದು ಹೇಳಬೇಕು, ತಿಳುವಳಿಕೆ ಬಂದಮೇಲೆ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಏನದಕ್ಕೆ ಇವರು ಜನನಿ ವಿಷಯದಲ್ಲಿ ಇಷ್ಟೊಂದು ಸ್ಟ್ರಿಕ್ಟ್ ಆಗಿರಬಾರ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಅಣ್ಣ ಮಾಡ್ತಾ ಇರೋದು ಸರಿಯಾಗೇ ಇದೆ. ಈಗ ನನ್ನ ಮಕ್ಕಳನ್ನೇ ನೋಡಿ, ಅವ್ರಿಗೆ ಕಂಟ್ರೋಲೇ ಇಲ್ಲ, ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಶ್ರೀರಾಮ್ಗಂತೂ ಮನೆಯವ್ರಿಗಿಂತ ಫ್ರೆಂಡ್ಸೇ ಹೆಚ್ಚು. ಇನ್ನು ಸಿರಿ ಯಾವಾಗ ನೋಡಿದ್ರು ಶೂಟಿಂಗು ಎಡಿಟಿಂಗು ಅಂತ ಯಾವುದೋ ಟೈಮಿಗೆ ಮನೆಗೆ ಬರ್ತಾಳೆ. ಮನೇಲಿ ಹೆತ್ತವ್ರು ಅನುಭವಿಸೋ ಸಂಕಟ ಅವ್ರಿಗೆ ಅರ್ಥನೇ ಆಗಲ್ಲ. ಆದರೆ ಅಣ್ಣ ಹಾಗಲ್ಲ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಹಾಗೆ ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು, ಅವ್ರಿಗೇನು ಬೇಕು ಏನು ಬೇಡ ಅಂತೆಲ್ಲ ಅಣ್ಣಂಗೆ ಚೆನ್ನಾಗೇ ಗೊತ್ತಿದೆ. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಅದಕ್ಕೆ. ಆದರೆ ಮಕ್ಕಳಿಗೆ ವಯಸ್ಸಿಗೆ ತಕ್ಕನಾಗೆ ಸಣ್ಣ ಪುಟ್ಟ ಆಸೆಗಳಿರುತ್ತೆ ಅಲ್ವಾ, ಅವ್ರನ್ನ ಸ್ವಲ್ಪನೂ ಖುಷಿಯಾಗಿರೋದಕ್ಕೆ ಬಿಡದೆ ಯಾವಾಗಲೂ ಓದು ಓದು ಅಂತಾನೆ ಹೇಳ್ತಾ ಇದ್ರೆ. ಅಣ್ಣ ಮಾಡ್ತಾ ಇರೋದು ನೋಡಿ, ಜನನಿ ಪರಿಸ್ಥಿತಿ ನೋಡಿ ಇವಾಗ ನಿಮ್ಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿರ್ಬೋದು. ಆದರೆ ಹೋಗ್ತಾ ಹೋಗ್ತಾ ಅದೇ ಸರಿ ಅನಿಸುತ್ತೆ. ಯೋಚನೆ ಮಾಡಬೇಡಿ, ಅಣ್ಣ ಏನೇ ಮಾಡಿದ್ರು ಅದಕ್ಕೊಂದು ಕ್ಲಾರಿಟಿ ಇರುತ್ತೆ. ಜನನಿ, ಹಲೋ. ಎರಡು ಬುಕ್ಕು ಏನು ಒಂದೊಂದು ಕಣ್ಣಲ್ಲಿ ಒಂದೊಂದು ಬುಕ್ ಓದ್ತಾ ಇದೆಯಾ? ಓಕೆ, ಸರಿ ಆಯ್ತಾ? ಜನನಿ, ಐಮ್ ಸಾರಿ ಆಯ್ತಾ. ನಿನ್ನೆ ನಿಮ್ಮಪ್ಪ ತುಂಬ ಟೆನ್ಷನ್ ಆಗಿದ್ರು ಅಂತ ಫಾತಿಮಾ ಹೇಳಿದ್ಲು. ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. ಓಕೆ, ನೀನು ಯಾಕೆ ಸಾರಿ ಹೇಳ್ತೀಯ? ಮೂವಿಗೆ ಹೋಗೋ ನಿರ್ಧಾರ ನಂದು, ಅದ್ರ ಪರಿಣಾಮನೂ ನಾನು ಎದುರಿಸ್ತೀನಿ. ಸರಿನಮ್ಮ. ಬಟ್ ಜನನಿ, ನಿಮ್ಮಪ್ಪ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ, ನಿನಗೆ ಒಳ್ಳೇದೇ ಮಾಡ್ತಾ ಇದ್ದಾರೆ, ಆ್ಯಂಡ್ ನೀನೇನೋ ಸಾಧನೆ ಮಾಡಲಿ ಅಂತ ನಿಂಗೆ ಎಂಕರೇಜ್ ಮಾಡ್ತಿದ್ದಾರೆ. ಅದೆಲ್ಲ ಕರೆಕ್ಟೇ. ಬಟ್ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಇಷ್ಟೊಂದೆಲ್ಲ ರಿಯಾಕ್ಟ್ ಮಾಡಿ ಪ್ಲೀಸ್. ಯಾವುದು ಚಿಕ್ಕ ವಿಷಯ ಅಲ್ಲ? ನಿನ್ಗೇನು ಗೊತ್ತು ನನ್ನ ಅಪ್ಪನ ಬಗ್ಗೆ? ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಾ ನಿನಗೆ? ನಾನು ಸಾಧನೆ ಮಾಡಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ನನಗೆ ಈ ಮಾಲ್ಸ್, ಮೂವೀಸ್, ಹೊಸ ಬಟ್ಟೆ, ಪಾರ್ಟಿ, ಫ್ರೆಂಡ್ಸ್, ಈ ರಿಚ್ ಜೀವನ ಎಲ್ಲ ಗೊತ್ತಿಲ್ಲ. ನೀನೇನೋ ಬಾಯಲ್ಲಿ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ಯಾ. ಕಷ್ಟ ಏನು ಅಂತ ಗೊತ್ತಿಲ್ಲ. ದುಡ್ಡಿನ ಅವಶ್ಯಕತೆ ಇಲ್ಲ, ಏನ್ ಬೇಕೋ ಅದು ಈಸಿಯಾಗಿ ಸಿಕ್ಬಿಡುತ್ತೆ. ಇನ್ನೊಬ್ರನ್ನ ಸಾಕ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಮಿಡಲ್ ಕ್ಲಾಸ್ ಅಪ್ಪ ಅಮ್ಮಂಗೆ ನಾವು ಬರೀ ಮಕ್ಕಳಾಗಿರಲ್ಲ, ಅವ್ರ ಮುಂದಿನ ಭವಿಷ್ಯ, ಅವ್ರ ಆಸೆ, ಅವ್ರ ಕನಸು ಎಲ್ಲಾನು ಆಗಿರ್ತೀವಿ. ಮುಚ್ಚಿಟ್ರೆ ಉಸಿರುಗಟ್ಟುತ್ತೆ, ಬಿಸಿಲಲ್ಲಿಟ್ರೆ ಬಾಡ್ ಹೋಗುತ್ತೆ ಅನ್ನೋ ತರ ಕಾಳಜಿಯಿಂದ ಹೂವನ್ನು ಬೆಳೆಸಿದ ಹಾಗೆ ನಮ್ಮನ್ನು ಬೆಳೆಸ್ತಾರೆ. ಆ ಕಾಳಜಿ ನಿಮ್ಮಂತವ್ರಿಗೆ ರಿಸ್ಟ್ರಿಕ್ಷನ್ಸ್ ಅನ್ಸುತ್ತೆ. ಒಂದ್ಸಲ ನನ್ನಂತ ಮಿಡಲ್ ಕ್ಲಾಸ್ ಹುಡುಗಿ ಜೀವನದಲ್ಲಿ ಜಾಗದಲ್ಲಿ ನಿಂತು ಯೋಚನೆ ಮಾಡು. ಆಗ ಫ್ಯಾಮಿಲಿ ವ್ಯಾಲ್ಯೂ ಏನು, ದುಡ್ಡಿನ ವ್ಯಾಲ್ಯೂ ಏನು, ಅಪ್ಪ ಅಮ್ಮ ಯಾಕೆ ಹಾಗೆ ನಡ್ಕೋತಾರೆ, ಯಾಕೆ ಹೆಜ್ಜೆ ಹೆಜ್ಜೆಗೂ ಮಕ್ಳ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾರೆ ಅಂತ ಅರ್ಥ ಆಗುತ್ತೆ. ಸುಮ್ಮನೆ ಗೊತ್ತಿಲ್ಲದೆ ಏನೇನು ಹೇಳ್ಬೇಡ. ಹಲೋ ಒಂದ್ ನಿಮಿಷ. ಏನು ಒಳ್ಳೆ ಚೆನ್ನಮ್ಮ ಎಕ್ಸ್ಪ್ರೆಸ್ ಹೋದಂಗೆ ಹೋಗ್ತಾನೆ ಇದೆಯಲ್ಲ, ನಾನು ಒಂದು ಸ್ವಲ್ಪ ಮಾತಾಡ್ಬೋದಾ? ಮಾತಾಡ್ಲಾ ಈಗ? ಸೊ ನಿನ್ನ ಪ್ರಕಾರ ನಾನು ಚಿನ್ನದ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟುತ್ತವನು,
ಫ್ಯಾಮಿಲಿ ವ್ಯಾಲ್ಯೂ, ದುಡ್ಡಿನ ವ್ಯಾಲ್ಯೂ ಇದೆಲ್ಲ ಗೊತ್ತಿಲ್ಲದೆ ಇರೋನು ಅಲ್ವಾ? ಹಾಂ, ಬಟ್ ನನಗೆ ಒಂದು ವಿಷಯ ಹೇಳು, ನನ್ನ ಬಗ್ಗೆ ಪೂರ್ತಿ ತಿಳ್ಕೊಳ್ದಂಗೆ ಇದನ್ನೆಲ್ಲ ನೀನು ಹೇಗೆ ಡಿಸೈಡ್ ಮಾಡಿದೆ? ಓ, ನಾನು ಫ್ರೆಂಡ್ಸ್ಗೋಸ್ಕರ ದುಡ್ಡು ಖರ್ಚು ಮಾಡ್ತೀನಿ, ಯಾರೇ ಕೇಳಿದ್ರು ಹೆಲ್ಪ್ ಮಾಡ್ತೀನಲ್ಲ ಅದಕ್ಕೆ? ಎಲ್ಲ ಸ್ಟೋರಿಗೂ 2 ಸೈಡ್ ಇರುತ್ತೆ ಜನನಿ. ಒಬ್ರ ಬಗ್ಗೆ ನಿರ್ಧಾರಕ್ಕೆ ಬರೋದಕ್ಕೂ ಮುಂಚೆ 2 ಕಡೆ ತಿಳ್ಕೊಬೇಕಲ್ವಾ? ಇವಾಗ ನಿನಗೆ ನಾನು ಪ್ರತಿದಿನ ಕಾಲೇಜ್ ಮುಗಿಸ್ಕೊಂಡು ಪಾರ್ಟ್ ಟೈಮ್ ಜಾಬ್ಗೆ ಹೋಗಿ ಅರ್ನ್ ಮಾಡ್ತಿರೋದು ಗೊತ್ತಾ? ಗೊತ್ತಿಲ್ವಾ? ಇದಕ್ಕೆ ಹೇಳೋದು, ಡು ನಾಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ನೀನು ನನಗಿಂತ ಸ್ಟಡೀಸಲ್ಲಿ ತುಂಬ ಚೆನ್ನಾಗಿರ್ಬೋದು ಜನನಿ, ಬಟ್ ಫ್ಯಾಮಿಲಿ ವ್ಯಾಲ್ಯೂ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ನಿನಗಿಂತ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಗೊತ್ತಾ? ಯಾರ ಹತ್ರ ಏನಿರಲ್ವೋ ಅದ್ರ ಬೆಲೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತಂತೆ. ದುಡ್ಡಿನ ವ್ಯಾಲ್ಯೂ ಏನು, ಫ್ಯಾಮಿಲಿ ವ್ಯಾಲ್ಯೂ ಏನು, ಆ್ಯಂಡ್ ಅದೆಲ್ಲದಕ್ಕಿಂತ ಜೀವನ ಎಷ್ಟು ಮುಖ್ಯ ಅನ್ನೋದು ನನಗೆ 5 ವರ್ಷದ ಮೊದಲೇ ಗೊತ್ತಾಯ್ತು. ನನಗೆ ಅಪ್ಪ ಅಮ್ಮ ಇಲ್ಲ. ಇರೋದು ಅಕ್ಕ ಮಾತ್ರ. ಅವಳಿಗೂ ಮದುವೆ ಆಗಿದೆ, ಅವಳದೇ ಆದ ಸಂಸಾರ ಇದೆ. ಆದರೂ ನನ್ನ ಕೈ ಬಿಡದೆ ಜೊತೆಲಿರೋ ಅಮ್ಮನಂತ ಅಕ್ಕ ಅವಳು. ಜನನಿ, ಲೈಫು ತುಂಬ ಸಿಂಪಲ್ ಆಗಿರುತ್ತೆ. ನಾವೇ ಏನೇನೋ ಯೋಚನೆ ಮಾಡ್ಕೊಂಡು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ನೀನು ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ, ಫ್ಯಾಮಿಲಿಯವ್ರಿಗೋಸ್ಕರ ಮಾಡ್ತಿರೋ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ನಿನ್ನ ಖುಷಿಗೆ ಮೋಸ ಮಾಡ್ಕೋಬೇಡ. ನಿನ್ನ ಆಸೆಗಳಿಗೂ ರೆಸ್ಪೆಕ್ಟ್ ಕೊಡು. ಅದು ಎಷ್ಟೇ ಚಿಕ್ಕ ಆಸೆ ಆಗಿದ್ರೂ ಪರವಾಗಿಲ್ಲ. ನಿನಗೋಸ್ಕರ ಬದುಕೋದು ಕಲಿ ಅಂತ ಹೇಳಿದ್ನೆ ಹೊರತು ನಿಮ್ಮ ಅಪ್ಪನ ಮಾತನ್ನ ಕೇಳಬೇಡ ಅಂತ ನಾನು ಹೇಳಿಲ್ಲ. ಆಮೇಲೆ ಫಸ್ಟು ನೀನು ಈ ತುಂಬ ಯೋಚನೆ ಮಾಡೋದನ್ನ ಕಡಿಮೆ ಮಾಡು, ಆಯಿತಾ? ಲಿವ್ ಲೈಫ್ ಆಸ್ ಇಟ್ ಕಮ್ಸ್. ಪೀಸ್. ಸಾರಿ ಗೌತಮ್, ನಿನ್ನ ಬಗ್ಗೆ ತಿಳ್ಕೊಳ್ದೆ ನಾನು ಏನೇನೆಲ್ಲ ಹೇಳಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಚಂದನಿ, ಪ್ಲೀಸ್ ಈ ಸಿಂಪತಿ ಎಲ್ಲ ಬೇಡ ಜನನಿ, ತಡ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್. ಸಿಂಪತಿ ಅಲ್ಲ, ಐ ರಿಯಲಿ ಮೀನ್ ಇಟ್. ಐ ಆಮ್ ವೆರಿ ಸಾರಿ. ಸರಿ, ಲೆಟ್ಸ್ ಬಿ ಗುಡ್ ಫ್ರೆಂಡ್ಸ್, ಆಯ್ತಾ? ಇದೆಲ್ಲ ಮರ್ತ್ಬಿಡು, ಆರಾಮಾಗಿಡು. ಎಕ್ಸ್ಕ್ಯೂಸ್ ಮೀ, ಸಾರಿ ಗೌತಮ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಮಾತಾಡು. ನೀವಿಬ್ರು ಲವ್ ಮಾಡ್ತಿದ್ದೀರಾ? ಏನು ಇಲ್ಲ. ನಾವಿಬ್ರು ಲವ್ ಮಾಡ್ತಿದೀವಿ ಅಂತ ಯಾರು ಹೇಳಿದ್ ನಿನ್ಗೆ? ಹಬ್ಬ, ಯಾರು ಹೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಗೌತಮ್, ಐ ಲವ್ ಯು. ಐ ಲವ್ ಯು ಸೋ ಮಚ್. ನನಗೆ ನೀನ್ ತುಂಬಾ ಇಷ್ಟ ಆಗ್ಬಿಟ್ಟೆ. ನೀನ್ ಎಲ್ರ ಜೊತೆ ನಗ್ನಗ್ತಾ ಇರೋದು, ಹುಡುಗಿರ್ ವಿಷಯದಲ್ಲಿ ನೀನ್ ತೋರ್ಸೋ ಗೌರವ, ಕಾಳಜಿ, ತಪ್ಕೊಂಡಾಗ ಅಪೋಸ್ ಮಾಡಿದ್ದು, ಇವನ್ನೆಲ್ಲ ನೋಡಿ ನನಗೆ ನಿನ್ ಮೇಲೆ ಲವ್ ಆಗೋಯ್ತು. ಜನನಿ, ಇವಳು ನನ್ನ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ.